ಪಾಠ 6 ಹಬ್ಬಗಳು. ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದ್ದೂರಿ ಅಂದರೆ ವೈಭವ, ವಟಾರ, ಸಣ್ಣ ಮನೆಗಳಿರುವ ಆವರಣ, ಸಂಕೇತ, ಸೂಚಕ, ಗುರುತು, ಹಿನ್ನೆಲೆ, ಪೂರ್ವಾಪರ, ದುಂಬಾಲು, ಬೆನ್ನು ಹತ್ತು, ಹಿಂದೆ ಬೀಳು, ವರಾಂಡ, ಪಡಶಾಲೆ, ನಡುಮನೆ, ಸೂರ್ಯಾಸ್ತ, ಸೂರ್ಯ ಮುಳುಗುವುದು. ಪ್ರಶ್ನೆಗಳು: ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಗೋಪಿ ಮನೆಯಲ್ಲಿ ಯಾರು ಯಾರು ಸೇರಿದರು? ಗೋಪಿ ಮನೆಯಲ್ಲಿ ತಾತ, ಗಂಗಾ, ಜಾನ್ ಮತ್ತು ಜಾಫರ್ ಸೇರಿದರು. ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಏಕೆ? ದಾಸಪ್ಪ ತಾತ ಕತೆ ಹೇಳುತ್ತಿದ್ದರು, ಆದ್ದರಿಂದ ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ. ದೀಪ ಯಾವುದರ ಸಂಕೇತ? ದೀಪ ಜ್ಞಾನದ ಸಂಕೇತ. ಸಾಂತಾ ಕ್ಲಾಸ್ ಮಕ್ಕಳಿಗೆ ಯಾವ ರೀತಿ ಖುಷಿ ನೀಡುತ್ತಾನೆ? ಸಾಂತಾ ಕ್ಲಾಸ್ ಮಕ್ಕಳಿಗೆ ಸಿಹಿ ತಿಂಡಿ ಕೊಟ್ಟು ಹಾಡುತ್ತಾನೆ, ನಗಿಸುತ್ತಾನೆ, ಆಟ ಆಡಿಸಿ ಖುಷಿ ಕೊಡುತ್ತಾನೆ. ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವು? ಗಣರಾಜ್ಯದ ಹಬ್ಬ, ಸ್ವಾತಂತ್ರ್ಯದ ಹಬ್ಬ, ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ಗಾಂಧಿ ಜಯಂತಿ, ಡಾಕ್ಟರ್ ಅಂಬೇಡ್ಕರ್ ಜಯಂತಿ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ? ದೀಪಾವಳಿ ಹಬ್ಬ ಮನೆ ಶೃಂಗಾರ ಮಾಡುತ್ತಾರೆ, ತಳಿರು ತೋರಣ ಕಟ್ಟುತ್ತಾರೆ, ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ, ಹೊಸ ಬಟ್ಟೆ ತೊಡುತ್ತಾರೆ, ಲಕ್ಷ್ಮೀ ಪೂಜೆ ಮಾಡಿ ಪಟಾಕಿಗಳನ್ನು ಸಿಡಿಸುತ್ತಾರೆ, ಗೋವಿನ ಪೂಜೆಯನ್ನು ಮಾಡಿ ಸಂತೋಷ ಪಡುತ್ತಾರೆ. ಈ ಹಬ್ಬಕ್ಕೆ ಬಂಧು ಬಳಗದವರನ್ನು ಕರೆಯುತ್ತಾರೆ. ರಂಜಾನ್ ಹಬ್ಬದ ವಿಶೇಷತೆಗಳೇನು? ರಂಜಾನ್ ತಿಂಗಳು ಪವಿತ್ರ ತಿಂಗಳು. ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಸೂರ್ಯಾಸ್ತದ ನಂತರ ಊಟ ಮಾಡುತ್ತಾರೆ. ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಆಚರಿಸುತ್ತಾರೆ. ಇದು ಹೊಸ ಬಟ್ಟೆ, ಹೊಸ ಚಪ್ಪಲಿ ಕೊಂಡುಕೊಳ್ಳುತ್ತಾರೆ. ಸಿರ್ ಕುರ್ಮಾ ಮಾಡುತ್ತಾರೆ. ಬಡವರಿಗೆ ದವಸ ಧಾನ್ಯ, ಬಟ್ಟೆ, ಹಣ ದಾನ ಮಾಡುತ್ತಾರೆ. ಇದು ರಂಜಾನ್ ಹಬ್ಬದ ವಿಶೇಷತೆ. ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳೇನು? ಕ್ರಿಸ್ಮಸ್ ಹಬ್ಬಕ್ಕೆ ಮನೆ ಶೃಂಗರಿಸುತ್ತೇವೆ, ಮರಗಳಿಗೆ ದೀಪಗಳನ್ನೆಲ್ಲ ಹಾಕಿ ಶೃಂಗಾರ ಮಾಡುತ್ತೇವೆ. ಅದು ಯೇಸು ಕ್ರಿಸ್ತನ ಹುಟ್ಟುಹಬ್ಬ. ಕ್ರಿಸ್ಮಸ್ಗಾಗಿ ಸಾಂತಾ ಕ್ಲಾಸ್ ತಾತ ಬರುತ್ತಾನೆ, ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾನೆ, ಹಾಡುತ್ತಾನೆ, ನಗಿಸುತ್ತಾನೆ, ಆಟ ಆಡಿಸುತ್ತಾನೆ. ಆತನು ಬಂದರೆ ಖುಷಿಯೋ ಖುಷಿ. ರಾಖಿ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತದೆ? ಅದೇ ರಾಖಿ ಹಬ್ಬ. ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ, ಸಿಹಿ ತಿನ್ನಿಸುತ್ತಾರೆ, ಕಾಣಿಕೆಗಳನ್ನು ಪಡೆಯುತ್ತಾರೆ. ಎಲ್ಲೆಡೆ ಹುಡುಗ ಹುಡುಗಿಯರದೇ ಗದ್ದಲ, ಸಂಭ್ರಮ. ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ. ತಳಿರು ತೋರಣ. ಹಬ್ಬದ ದಿನ ಮನೆ ಬಾಗಿಲಕ್ಕೆ ತೋರಣ ಕಟ್ಟುತ್ತೇವೆ. ಸಂತೋಷ. ನಾವು ತಂದೆ ತಾಯಿಗಳನ್ನು ಸಂತೋಷಗೊಳಿಸಬೇಕು. ಸಿಂಗಾರ. ದೀಪಾವಳಿಯ ದಿನ ಮನೆಯನ್ನು ಸಿಂಗರಿಸುತ್ತೇವೆ. ದುಂಬಾಲು. ದೀಪಾವಳಿಗೆ ಹೊಸ ಬಟ್ಟೆ ಕೊಡಿಸುವಂತೆ ತಂದೆಗೆ ತುಂಬಾಲು ಬೀಳುತ್ತೇವೆ. ಖುಷಿಯೋ ಖುಷಿ. ನನಗೆ ಹಬ್ಬಗಳೆಂದರೆ ಖುಷಿಯೋ ಖುಷಿ. ಹೊಂದಿಸಿ ಬರೆಯಿರಿ. ಯುಗಾದಿ ಆಚರಣೆ ಚೈತ್ರ ಶುದ್ಧ ಪಾಡೆ. ಗಣರಾಜ್ಯ ದಿನಾಚರಣೆ ಜನವರಿ 26. ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15. ಮಕ್ಕಳ ದಿನಾಚರಣೆ ನವೆಂಬರ್ 14. ಕ್ರಿಸ್ಮಸ್ ಆಚರಣೆ ಡಿಸೆಂಬರ್ 25. ಬಿಟ್ಟ ಸ್ಥಳ ಬರೆಯಿರಿ. ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಮಾಡುತ್ತಾರೆ. ರಾಖಿ ಹಬ್ಬದ ಉದ್ದೇಶ ಅಣ್ಣ ತಂಗಿ ಬಾಂಧವ್ಯ ಗಟ್ಟಿಗೊಳಿಸುವುದು. ಸಾಂತಾ ಕ್ಲಾಸ್ ತಾತ ಬರುವ ಹಬ್ಬ ಕ್ರಿಸ್ಮಸ್. ಈದ್ ಉಲ್ ಫಿತರ್ ಅನ್ನು ಚಂದ್ರ ಕಾಣಿಸಿದ ನಂತರ ಆಚರಿಸುತ್ತಾರೆ. ಶಿಕ್ಷಕರ ದಿನವನ್ನು ಸೆಪ್ಟೆಂಬರ್ 5 ಆಚರಿಸುತ್ತೇವೆ. ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಸಂತೋಷ, ದುಃಖ, ಹಗಲು, ರಾತ್ರಿ, ಸೂರ್ಯಾಸ್ತ, ಸೂರ್ಯೋದಯ, ಸ್ವಾತಂತ್ರ್ಯ, ಪರತಂತ್ರ. ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.